ನೀವು ಎಲ್ಲಿಂದ ಸ್ಯಾರೀಸ್ ತರ್ತೀರಾ ವಿತೌಟ್ GST ನಾವು ಮೀಶೋದಲ್ಲೂ ಕೂಡ ಸೇಲ್ ಮಾಡಬಹುದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಅವರು ಲೋ ಕ್ವಾಲಿಟಿ ಬಟ್ಟೆ ಸೇಲ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಅರ್ನಿಂಗ್ಸ್ ಆಲ್ಮೋಸ್ಟ್ 15,000 to 16,000 ಆಗಿದೆ. ಸ್ಯಾರಿ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡೋದು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇವತ್ತು ಗ್ಯಾಲರಿ ಹುಡುಕ್ತಾ ಇದೆ ಯಾವ್ದಾದ್ರು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಯಾವ್ದು ವಿಡಿಯೋ ಸಿಗ್ಲಿಲ್ಲ. ಸರಿ ಆಯ್ತು, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆಯಲ್ವಾ ಇತ್ತೀಚೆಗೆ ಸ್ಯಾರಿ ಬಿಸ್ನೆಸ್ ಅಲ್ಲಿ, ಸೊ ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದೀನಿ. ಇದರಲ್ಲಿ ತುಂಬಾ ಜನ ನಾನು ಸ್ಟಾರ್ಟ್ ಮಾಡಿದಾಗ ವಿಡಿಯೋ ಹಾಕಿದ್ನಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ, ಅವಾಗ ನನ್ನನ್ನ ಕೇಳಿದ ಕ್ವಶನ್, ನೀವು ಎಲ್ಲಿಂದ ಸ್ಯಾರೀಸ್ ತರ್ತೀರಾ, ಮತ್ತೆ ನಿಮ್ಗೆ ಲಾಭ ಸಿಗುತ್ತಾ, ಸ್ಯಾರಿ ಬಿಸ್ನೆಸ್ ಹೇಗ್ ಸ್ಟಾರ್ಟ್ ಮಾಡೋದು, ಈ ರೀತಿ ಎಲ್ಲಾ ಕ್ವಶನ್ಸ್ಗೂ ಇವತ್ತು ನಾನು ನಿಮ್ಗೆ ಆನ್ಸರ್ ಕೊಡ್ತೀನಿ. ಸೊ ನಾನು ಸ್ಯಾರಿ ಬಿಸ್ನೆಸ್ ಯಾಕೆ ಚೂಸ್ ಮಾಡಿದ್ದು ಅಂತಂದ್ರೆ, ನಾನು ಜಾಬ್ HR ಆಗಿ ವರ್ಕ್ ಮಾಡ್ತಿದ್ದೆ. ಸೊ ಆ ಕಂಪ್ನಿ ಕ್ಲೋಸ್ ಆಗಿದ್ದರಿಂದ ನಾನು ಮತ್ತೆ ಜಾಬ್ ತುಂಬಾ ಕಡೆ ಸರ್ಚ್ ಮಾಡಿದೆ. AI ಟೂಲ್ ಬಂದಿರೋದ್ರಿಂದ ತುಂಬಾ HR ಜಾಬ್ಸ್ ದೇವ್ರೇ ಗತಿ ಅನ್ನೋ ತರ ಹೋಗ್ಬಿಡ್ತು. ಯಾವಾಗ್ಲೂ ಯಾಕೆ ಬೇರೆಯವ್ರ ಹತ್ರನೇ ಹೋಗೋದು, ನಾವೇ ಸ್ವಂತವಾಗಿ ಏನಾದ್ರು ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಿದ್ದಾಗ ನನಗೆ ಬಂದಿದ್ದು ತುಂಬಾ ಐಡಿಯಾಸ್ ಬಂತು. ಆಕ್ಚುಲಿ ಕ್ಲೌಡ್ ಕಿಚನ್, ಹಾಗೆ ಜ್ಯುವೆಲರಿ, ಅದಾದ್ಮೇಲೆ ಬ್ಯೂಟಿಷಿಯನ್ ಕಲಿಯೋದು, ಟೈಲರಿಂಗ್ ಕಲಿಯೋದು, ಈ ರೀತಿ ತುಂಬಾ ಬಂತು ಗೈಸ್ ನನ್ಗೆ ಐಡಿಯಾಸ್. ಬಟ್ ಆದ್ರೆ ಯಾವ್ದಕ್ಕೂ ನನ್ನ ಹತ್ರ ಬಜೆಟ್ ಅಷ್ಟಿರ್ಲಿಲ್ಲ. ಸರಿ ಆಯ್ತು, ಏನೋ ಒಂದ್ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಸುಮ್ನೆ ಇದ್ದೆ. ಸೊ ಒನ್ ಡೇ ನನ್ನ ಹಸ್ಬೆಂಡ್ ನನ್ಗೆ ಐಡಿಯಾ ಕೊಟ್ರು, ಟ್ಯೂಷನ್ ಮಾಡು ನೀನು ಅಂತ ಹೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡೇ ಹುಡುಗರಿಗೆ ಹೇಳಿದ್ರು. ನಮ್ಮ ಮನೆಯಲ್ಲಿ ಹುಡುಗರ್ದು ಅಂದ್ರೆ ಒಂದ್ ಸಾಮ್ರಾಜ್ಯನೇ ಇರುತ್ತೆ ಗೈಸ್. ಹೇಳ್ಬೇಕು ಅಂದ್ರೆ ಇದೊಂದು ನಮ್ಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಇದು ನಮ್ಮ ಮನೆನಾ ಹುಡುಗರ ಮನೆ, ಈ ಹುಡುಗರ ಮನೆನಾ ಅಂತ ಹೇಳಿ. ಆಕ್ಚುಲಿ ಅವ್ರ ಮನೆಗಳಿಗಿಂತ ಜಾಸ್ತಿ ನಮ್ಮ ಮನೆಯಲ್ಲೇ ಇರ್ತಾರೆ. ಸೊ ಅದರಿಂದ ನನಗೆ ಆಕ್ಚುಲಿ ಪ್ಲಸ್ ಪಾಯಿಂಟ್ ಆಯ್ತು ಟ್ಯೂಷನ್ ಮಾಡೋದಕ್ಕೆ. ಸೊ ನನ್ನ ಹಸ್ಬೆಂಡ್ ಅವ್ರ ಹತ್ರ ಟ್ಯೂಷನ್ ಇಡ್ತಾರ ಅಂತ, ಅಕ್ಕ ಬರ್ತೀರೇನ್ರು ಅಂತ ಕೇಳಿದ ತಕ್ಷಣ ಎಲ್ಲರೂ ಅವ್ರ ಪೇರೆಂಟ್ಸ್ ಹತ್ರ ಹೇಳಿ, ಅವ್ರ ಪೇರೆಂಟ್ಸ್ ಕೂಡ ಓಕೆ ಅಂತ ಹೇಳಿ ಎಲ್ಲರೂ ಇಲ್ಲಿಗೆ ಬಂದ್ರು ಟ್ಯೂಷನ್ಗೆ. ಆಲ್ಮೋಸ್ಟ್ ಒಂದೇ ಸಲ ಒಂದು 10 ಮೆಂಬರ್ಸ್ ಏನೋ ಬಂದ್ರು ಗೈಸ್. ಒಂದು ವಿತಿನ್ ವೀಕ್ ಅಲ್ಲೇ ನನಗೆ 10 ಮೆಂಬರ್ಸ್ ಮೇಲೆ ಆಗೋದ್ರು. ಇವಾಗ ಮ್ಯಾಕ್ಸಿಮಮ್ ಅಂದ್ರೆ 13 to 13 ಇದಾರೆ ಅನ್ಸುತ್ತೆ, ಮೇ ಬಿ 13 ಮೆಂಬರ್ಸ್ ಇದಾರೆ ಇವಾಗ ಟ್ಯೂಷನ್ ಅಲ್ಲಿ. ಸೊ ಅದರಿಂದ ನಾನೊಂದು 5,000 to 6,000 ಅರ್ನ್ ಮಾಡ್ಕೊಳ್ತೀನಿ. ಲೈಕ್ 5 o'clock ಇಂದ ಒಂದೊಂದ್ಸಲ 9 o'clock ಆಗ್ಬಿಡುತ್ತೆ ಅವ್ರಿಗೆಲ್ಲ ಹೇಳ್ಕೊಡೋ ಅಷ್ಟರಲ್ಲಿ. ಅಂದ್ರೆ ನನ್ಗೆ ಅದು ನಾವು ಕಲ್ತಿರೋ ವಿದ್ಯೆನ ಒಬ್ರಿಗೆ ದಾನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾವತ್ತೇ ಆಗ್ಲಿ ಕಲ್ತಿರೋ ವಿದ್ಯೆನ ದಾನ ಮಾಡೋದ್ರಲ್ಲಿ ಇರೋ ಪುಣ್ಯ ಬೇರೆ ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ನನ್ಗೆಲ್ಲ ತುಂಬಾ ಖುಷಿನೇ ಇದೆ. ಹಾಗೆ ನಾನು ಇವಾಗ ಜಾಬ್ ಹೋಗ್ಬೇಕು ಅಂದ್ರೆ 9 to 6 ಜಾಬ್ಗೆ ಹೋಗ್ಬೇಕು. ಅವಾಗ ಅದು ಪಂಚುಯಾಲಿಟಿ ಮೇಂಟೈನ್ ಮಾಡ್ಬೇಕು. ಈಗ ನಾನು ಟ್ಯೂಷನ್ ಇಟ್ಟಿರೋದ್ರಿಂದ ಅದಾಗಲ್ಲ. ಸೊ ಆವಾಗ ನಾನು ಚೂಸ್ ಮಾಡಿದ್ದೆ ಸ್ಯಾರಿ ಬಿಸ್ನೆಸ್. ನಿಜವಾಗ್ಲೂ ಹೇಳ್ತೀನಿ ಈಗ ಸ್ಯಾರಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗೋರಂತೂ ಯಾರು ಇಲ್ಲ. ಯಾಕೆ ಗೊತ್ತಾ, ನೀವ್ ಇವಾಗ ಒಂದ್ ಸ್ಯಾರಿನ 1,000 ರೂಪಾಯಿ ತಗೊಂಡ್ ಬಂದಿದ್ದೀರಾ ಅಂದ್ರೆ ಅದ್ರ ಮೇಲೆ ನೀವು 1,200 ಅಥವಾ 1,300 rupees ಅದ್ರ ಪ್ರೈಸ್ ಹಾಕಿದೀರಾ ಅಂದ್ರೆ 200 rupees ನಿಮ್ ಎಫರ್ಟ್ ಗೆ ಹೋದ್ರು ಕೂಡ ಇನ್ನ 100 rupees ನಿಮ್ಗೆ ಪ್ರಾಫಿಟ್ ಇರುತ್ತೆ. ಸೊ ನೀವು ಮಂತ್ಲಿ ನಿಮ್ಗೆ ತುಂಬಾ ಆರ್ಡರ್ಸ್ ಬಂದ್ಬಿಡುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಗೆ ಮಂತ್ಲಿ ಒಂದು 10 ಸ್ಯಾರೀಸ್ ಸೇಲ್ ಮಾಡಿದಾಗ ನಿಮ್ಗೆ ಒಂದು 100 rupees ಒಂದು ಸ್ಯಾರಿಗೆ ಇಟ್ಟು 1,000 rupees ನಿಮ್ಗೆ ಪ್ರಾಫಿಟ್ ಬರುತ್ತಲ್ವಾ. ಅದು ಏನೋ ಒಂದು ಯೂಸ್ ಆಗುತ್ತೆ ತಾನೆ. 1,000 rupees ಕೂಡ ಒಂದು ಅಮೌಂಟೇ ಅಲ್ವಾ. ಸೊ ಅದು ಕೂಡ ನಮ್ಮ ಒಂದು ಖರ್ಚಿಗೆ ನಾವು ಯೂಸ್ ಮಾಡುವಂತಹ ಅಮೌಂಟೇ ಆಗಿರುತ್ತೆ. ಸೊ ಅದು ಕೂಡ ನಾವು ಮನೇಲಿ ದುಡ್ಡು ಕೊಡುವಂತದ್ದೇ. ಸೊ ಆ ಒಂದು ವೇಲಿ ಥಿಂಕ್ ಮಾಡಿ ನಾನು ಸ್ಯಾರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಸೊ ಅದ್ ಬಿಟ್ಟು ನಿಮ್ಗೆ ಇನ್ನು ಬಿಸ್ನೆಸ್ ಐಡಿಯಾಸ್ ಲೈಕ್ ಇನ್ನು ಮನೆಯಲ್ಲೇ ಇದ್ದು ಏನೇನ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದ್ರಲ್ಲೂ ಕೂಡ ನೀವು ನೋಡಬಹುದು ಇನ್ನು ಏನೇನು ಇರುತ್ತೆ. ನಮಗೆ ಗೊತ್ತಿಲ್ಲದೆ ಇರೋದು ಎಷ್ಟೋ ಇರುತ್ತೆ ನಾವು ಮಾಡೋದಕ್ಕೆ. ಬಟ್ ನಮ್ಗೆ ಅದು ನಮ್ಮ ಅರಿವಿಗೆ ಬಂದಿರಲ್ಲ ಅಷ್ಟೇ. ಸೊ ಅದರಿಂದ ನಾವು ಮಾಡಲ್ಲ. ಅದಾದ್ಮೇಲೆ ಸೊ ಇದ್ರಲ್ಲಿ ನಿಮ್ಗೆ ಪ್ರಾಫಿಟ್ ಅನ್ನೋದು ಅಟ್ಲೀಸ್ಟ್ ನಿಮ್ಗೆ ಒಂದ್ ಸಾರಿ ಮೇಲೆ 100 to 150 ಅದು ಸಿಗುತ್ತೆ ಗೈಸ್. ಸೊ ಅದಾದ್ಮೇಲೆ ಪ್ರಾಫಿಟ್ ಆಯ್ತು. ನೆಕ್ಸ್ಟ್ ನಾವೆಲ್ಲಿಂದ ಸ್ಯಾರೀಸ್ ತರ್ತೀವಿ ಅಂದ್ರೆ ಚಿಕ್ಕಪೇಟೆಯಿಂದಾನೆ ನಾನು ಸ್ಯಾರೀಸ್ ತರ್ತಿರೋದು. ಅದು ಚಿಕ್ಕಪೇಟೆ ಅಂದ್ರೆ 1-2 ಅಂಗಡಿ ಎಲ್ಲ ಗೈಸ್, ಅದೊಂಥರ ಸಮುದ್ರ ಇದ್ದಂಗೆ ಬಟ್ಟೆಗಳಿಗೆ. ಸೊ ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ ಚಿಕ್ಕಪೇಟೆಯಲ್ಲಿ ಎಷ್ಟು ಅಂಗಡಿಗಳಿದೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ನಾವು ಫಿಗರ್ ಔಟ್ ಮಾಡ್ಕೋಬೇಕು ಎಲ್ಲಿ ಹೋಲ್ಸೇಲ್ ಅಂಗಡಿ ಇರುತ್ತೆ ಅಲ್ಲಿ ಹೋಗಿ ನಾವು ಪರ್ಚೇಸ್ ಮಾಡ್ಬೇಕು. ಚಿಕ್ಕಪೇಟೆಗೆ ಹೋಗಿ ನೀವಲ್ಲಿ ನಾವ್ ಈ ರೀತಿ ಸ್ಯಾರಿ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಮನೆಯಲ್ಲೇ ಅಂತ ಅಂದ್ರೆ ಅವ್ರು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಹಾಕಿನೇ ನಿಮ್ಗೆ ಸ್ಯಾರೀಸ್ ಕೊಡ್ತಾರೆ. ಸೊ ಯಾವ ಶಾಪ್ಸ್ಗಾದ್ರೂ ನೀವು ವಿಸಿಟ್ ಮಾಡ್ಬೋದು. ಸೊ ಒಂದೊಂದು ಶಾಪ್ ಅಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಅದು ನೀವಲ್ಲಿ ಅಂದ್ರೆ ನೀವು ಹೋಗ್ತಿರಲ್ವಾ, ವಿಸಿಟ್ ಮಾಡ್ತಿರಲ್ವಾ ಶಾಪ್ಸ್, ಆ ಒಂದು ಶಾಪ್ಸ್ ಅಲ್ಲಿ ನೀವು ಕೇಳಿದಾಗ ಅವ್ರು ಹೇಳೋ ಪ್ರೈಸ್ ನ ಕಂಪೇರ್ ಮಾಡ್ಕೋಬೇಕು. ಒಂದು 2-3 ಶಾಪ್ಸ್ಗೆ ಕಂಪೇರ್ ಮಾಡ್ಕೊಂಡಾಗ ನಿಮ್ಗೆ ಎಲ್ಲಿ ರೀಸನೇಬಲ್ ಅನ್ಸುತ್ತೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ನಾನು ಕೂಡ ಚಿಕ್ಕಪೇಟೆಲ್ಲ ಪರ್ಚೇಸ್ ಮಾಡ್ತಾ ಇರೋದು. ನಾನು ಇನ್ನು ಸೂರತ್ ಆ ಕಡೆ ಎಲ್ಲ ಹೋಗಿಲ್ಲ, ನನಗೂ ಗೊತ್ತಿಲ್ಲ ಗೈಸ್ ಅಷ್ಟೆಲ್ಲಾನು. ಬಟ್ ನಾನು ಸ್ಟಿಲ್ ಸರ್ಚ್ ಮಾಡ್ತಾನೆ ಇರ್ತೀನಿ ಎಲ್ಲಿ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಅಂತ. ಯಾಕಂದ್ರೆ ನಮ್ಗೆ ಕಡಿಮೆಗೆ ಸಿಕ್ಕಿದ್ರೆ ನಾವು ಸೇಲಿಂಗ್ ಇದನ್ನು ಕೂಡ ಕಡಿಮೆಗೆ ಮಾಡ್ಬೋದು. ಈಗ ತುಂಬಾ ಜನ ಆನ್ಲೈನ್ ಕಂಪ್ಯಾರಿಸನ್ ಮಾಡ್ತಾರೆ. ಸೊ ಅದೊಂದು ನಮ್ಗೆ ಮೈನಸ್ ಪಾಯಿಂಟ್ ಆಗೇ ಆಗುತ್ತೆ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಅವರು ಕ್ವಾಲಿಟಿ ನೋಡೋದಿಲ್ಲ, ಪ್ರೈಸ್ ಮಾತ್ರ ನೋಡ್ತಾರೆ. ಸೊ ಅದರಿಂದ ಸ್ವಲ್ಪ ಮಾರ್ಜಿನ್ ಇಟ್ಟಿರೋರ್ಗು ಕೂಡ ಅದು ಮಾರ್ಜಿನ್ ಅಂದ್ರೆ ಆಕ್ಚುಲಿ ಅವ್ರು ಇಟ್ಟಿರಲ್ಲ. ಸ್ಟಾರ್ಟ್ ಮಾಡಿದವ್ರಿಗೆ ಆಕ್ಚುಲಿ ಅವ್ರಿಗೆ ಸಿಕ್ಕಿರೋ ಪ್ರೈಸೇ ಜಾಸ್ತಿ ಆಗಿರುತ್ತೆ. ಅದರಿಂದ ಅವ್ರ ಸೇಲಿಂಗ್ ಪ್ರೈಸ್ ಕೂಡ ಒಂದು 200 to 300 ಇಟ್ಕೊಂಡಿರ್ತಾರೆ. ಅದು ಕೂಡ ಆನ್ಲೈನ್ಗೆ ಕಂಪೇರ್ ಮಾಡ್ತಾ ಇರ್ತಾರೆ. ಅದೆಲ್ಲ ಯೂಶಲಿ. ಬಟ್ ಆದ್ರೆ ಪ್ರಯತ್ನ ಪಡ್ತಾನೆ ಇರ್ಬೇಕು, ಸತತ ಪ್ರಯತ್ನ ಪಡ್ತಾ ಇದ್ರೆ
ಏನೋ ಒಂದು ನಮ್ಗೆ ಸಿಕ್ಕೇ ಸಿಗುತ್ತೆ ಗೈಸ್. ಇನ್ನ ಮೀಶೋದಲ್ಲಿ ಯಾವ ರೀತಿ ಲಿಂಕ್ ಮಾಡೋದು ಅದೆಲ್ಲ ನಾನು ನಿಮ್ಗೆ ಆದಷ್ಟು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ವಿತೌಟ್ GST ನಾವು ಮೀಶೋದಲ್ಲೂ ಕೂಡ ಸೇಲ್ ಮಾಡಬಹುದು. ಸೊ ಅದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೀಶೋದಿಂದ ಸುಮಾರು ನಾನು ಎಷ್ಟು ಅರ್ನ್ ಮಾಡಿದ್ದೀನಿ, ಮೀಶೋದಿಂದ ನನ್ನ ಅರ್ನಿಂಗ್ಸ್ ಆಲ್ಮೋಸ್ಟ್ 15,000 to 16,000 ಆಗಿದೆ ಗೈಸ್. ಅಂದ್ರೆ ಅದರಲ್ಲಿ ಪ್ರಾಫಿಟ್ ಮೇ ಬಿ ನನಗೆ ಒಂದು ಸ್ಯಾರಿ ಮೇಲೆ ನಾನು ಒಂದು 200 ಇಟ್ಕೊಂಡ್ರು ಕೂಡ ನನಗೆ ಆಲ್ಮೋಸ್ಟ್ ನನಗೆ 3,000 ಅಷ್ಟು ನನಗೆ ಮೀಶೋ ಇಂದ ಪ್ರಾಫಿಟ್ ಸಿಕ್ಕಿದೆ. ಸೊ ನಾನು ಯಾಕಂದ್ರೆ ಸಿಕ್ಕಿರೋದನ್ನ ಸಿಕ್ಕಿದೆ ಅಂತ ಹೇಳ್ಬೇಕು, ಇಲ್ಲ ಅನ್ನೋದನ್ನ ಇಲ್ಲ ಅಂತ ಹೇಳ್ಬೇಕು. ಇನ್ನು ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಬಂದ್ರೆ, ಯೂಟ್ಯೂಬ್ ಅಲ್ಲಿ ನಂದು ಆಕ್ಚುಲಿ ಡಿಮಾನಿಟೈಸೇಷನ್ ಆಗಿದೆ. $60 ಆಗಿತ್ತು ಗೈಸ್ ನಂದು. ಬಟ್ ಡಿಮಾನಿಟೈಸೇಷನ್ ಆಗಿದ್ದಕ್ಕೆ ನನ್ನ ಒಂದು ಚಾನಲ್ ಈಗ ಮಾನಿಟೈಸೇಷನ್ ಅಲ್ಲಿ ಇಲ್ಲ. ಸೊ ಅದಕ್ಕೆ 100 ಅವರ್ಸ್ ಬೇಕು, 1000 ಅವರ್ಸ್ ಬೇಕು. ನೋಡೋಣ ಅದು ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಎಲ್ಲಿ ಸ್ಯಾರಿ ಪರ್ಚೇಸ್ ಮಾಡ್ತೀನಿ ಅಂತ ಗೊತ್ತಾಯ್ತಲ್ವಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹೆಂಗೆ ಸೇಲ್ ಮಾಡೋದು ಅಂದ್ರೆ, ನೀವು ತುಂಬಾ ಮಾರ್ಜಿನ್ ಇಟ್ಕೊಳಕ್ ಹೋಗ್ಬೇಡಿ. ಫಸ್ಟ್ ನಿಮ್ಮ ಸುತ್ತಮುತ್ತ ಯಾರಿದಾರಲ್ವಾ ಅವ್ರಿಗೆ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕು. ಸೊ ಅದು ಗೊತ್ತಾದಾಗೆ ನಿಮ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಅನ್ನೋದು ಬರೋದಕ್ಕೆ ಆಗುತ್ತೆ. ಅದಾದ್ಮೇಲೆ ನೀವು ಇನ್ಸ್ಟಾ ಯೂಸ್ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಅಥವಾ ವಾಟ್ಸಪ್ ಅಲ್ಲಿ ಹಾಕಿ. ಮತ್ತೆ ಏನೋ ಒಂಥರ ಏನ್ ಅನ್ಕೊಳ್ತಾರೋ ಜನ ಅಂತ ಮುಜುಗರ ಪಟ್ಕೊಳಕ್ ಹೋಗ್ಬೇಡಿ. ನೀವು ಮಾಡೋ ಪ್ರಯತ್ನ ನೀವು ಮಾಡ್ತಾ ಇರಿ. ಸೊ ದೇವ್ರು ಬಿಟ್ಟಿದ್ದು ಪ್ರತಿಫಲ ಅನ್ನೋದು. ಸೊ ಇನ್ಸ್ಟಾದಲ್ಲಿ ನಿಮ್ಗೆ ಫಾಲೋವರ್ಸ್ ಇದ್ರೆ ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಫಾಲೋವರ್ಸ್ ಇರೋರು, ಅವರು ಲೋ ಕ್ವಾಲಿಟಿ ಬಟ್ಟೆ ಸೇಲ್ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ, ಒಳ್ಳೆ ಆರ್ಡರ್ಸ್ ಬರುತ್ತೆ. ಇದು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ದು. ಇನ್ಸ್ಟಾಗ್ರಾಮ್ ಅಂತಾರೆ, YT ಅಲ್ಲೂ ಕೂಡ ಅಷ್ಟೇ, ಯೂಟ್ಯೂಬ್ ಅಲ್ಲೂ ಕೂಡ ನಿಮ್ಗೆ ಒಳ್ಳೆ ಫಾಲೋವರ್ಸ್ ಇದ್ರೆ ಅಂತೂ ನೀವು ಆರಾಮಾಗಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಯಾವುದೇ ರೀತಿ ನಿಮ್ಗೆ ಲಾಸ್ ಅನ್ನೋದಾಗಲ್ಲ, ಯಾಕಂದ್ರೆ ನಿಮ್ಗೆ ಆನ್ಲೈನ್ ಇಂದಾನೆ ತುಂಬಾ ಆರ್ಡರ್ಸ್ ಬಂದ್ಬಿಡುತ್ತೆ. ಸೊ ಈ ರೀತಿ ಇಷ್ಟಿರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದ್ರೆ, ನಾನು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಸ್ಯಾರೀಸ್ಗೆ ಮಾತ್ರ ಅಂತ ಬಂದ್ರೆ 20,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಅದಾದ್ಮೇಲೆ ಕುರ್ತೀಸ್ಗೆ 30,000 ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಸೊ 20,000 ಸ್ಯಾರೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದಾದ್ಮೇಲೆ ಅಗೇನ್ ನನಗೆ ಓಕೆ ಅದು ಸ್ವಲ್ಪ ಹೋಗಿ, ಅದಾದ್ಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ ನಾನು ಮತ್ತೆ 50K ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಟೋಟಲ್ 1 lakh ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಸ್ಯಾರೀಸ್ ಮೇಲೆ. ಅದಾದ್ಮೇಲೆ ಅದರಿಂದ ಬರ್ತಾ ಇದೆಯಲ್ವಾ ಪ್ರಾಫಿಟ್ ಅಂಡ್ ಏನಂತಾರೆ ಸ್ಯಾರೀಸ್ ಅಮೌಂಟ್ ಮತ್ತೆ ಪ್ರಾಫಿಟ್ ಎರಡು ಬರ್ತಾ ಇದೀಲ್ವಾ, ಈ ಎರಡನ್ನೂ ಅಮೌಂಟ್ ನಾನು ಮತ್ತೆ ಸ್ಯಾರೀಸ್ ಮೇಲೆ ರೀ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಇದೀನಿ. ಸೊ ರೀ ಇನ್ವೆಸ್ಟ್ಮೆಂಟ್ ಮಾಡಿ ಇವಾಗ ಆಲ್ಮೋಸ್ಟ್ ಒಂದು 30,000 ಅಷ್ಟು ರೀ ಇನ್ವೆಸ್ಟ್ಮೆಂಟ್ ಮಾಡಿದೀನಿ ಮತ್ತೆ ಸ್ಯಾರೀಸ್ ಮೇಲೆ. ಓಕೆ ಗೈಸ್, ನನಗೆ ಒಂದು ಅಂದ್ರೆ ನನಗೆ ಔಟ್ ಸೈಡ್ಸ್ ಇಂದ ಆಗಿರ್ಬೋದು, ಅಥವಾ ಈಗ ಸದ್ಯಕ್ಕೆ ವರಲಕ್ಷ್ಮಿ ಹಬ್ಬದಿಂದ ನೋಡಿ ನನಗೂ ಕೂಡ ಸೇಲ್ ಆಗ್ತಿಲ್ಲ. ಸೊ ಆಲ್ಮೋಸ್ಟ್ 1-2 ಸ್ಯಾರಿ ಮಾತ್ರ ನೆನ್ನೆ ಸೇಲ್ ಆಯ್ತು ಅದನ್ನು. ಸೊ ಅದ್ ಬಿಟ್ಟು ಬೇರೆ ಸ್ಯಾರೀಸ್, ಡೈಲಿ ವೇರ್ ಸ್ಯಾರೀಸ್ ನನ್ಗೆ ಇಲ್ಲಿ ನಮ್ಮ ಮನೆ ಹತ್ರ ಸೇಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಕೇಳಿದ್ರು, ಅದು ಯಾರೋ ಕೇಳ್ತಾ ಇದಾರಂತ. ಸೊ ನಮ್ಮ ಅಮ್ಮ ಕೊಟ್ಟು ಕಳಿಸ್ದೆ. ನೀವಿನ್ನ ಡೈಲಿ ವೇರ್ ಸ್ಯಾರೀಸ್ ಮೇಲೆ ಒಂದು 50 rupees ಪ್ರಾಫಿಟ್ ತೆಗಿಬಹುದು ಅಷ್ಟೇ ಗೈಸ್, ಹಾರ್ಡ್ಲಿ. ಅದ್ರ ಮೇಲೆ ಜಾಸ್ತಿ ತೆಗಿಯಕ್ ಆಗಲ್ಲ ನೀವು ಡೈಲಿ ವೇರ್ ಸ್ಯಾರೀಸ್ ಮೇಲೆ. ಸೊ ನಮ್ಮ ಅಮ್ಮ ಕೊಟ್ಟು ಕಳ್ಸಿದ್ದೆ, ಅವ್ರು ಅಲ್ಲಿ ಸೇಲ್ ಮಾಡಿದ್ದಾರೆ ಆಕ್ಚುಲಿ ಪಾಪ. ಸೊ ಅಲ್ಲಿ ಅವ್ರು ಏನ್ ಸೇಲ್ ಮಾಡಿದಾರಲ್ವಾ ಅದೇ ನಂದು ಈ ಒಂದು ತಿಂಗಳ ಪ್ರಾಫಿಟ್. ಲಾಸ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ. ನಾವು ಎರಡನ್ನೂ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಇನ್ನು ಮೀಶೋ ಅಂತ ಬಂದಾಗ ನನ್ಗೆ ಆಕ್ಚುಲಿ ವರಲಕ್ಷ್ಮಿ ಹಬ್ಬ ಆದ್ಮೇಲಿಂದ ಒಂದು ಆರ್ಡರ್ ಸಿಗ್ತಾ ಇಲ್ಲ. ನಾನು ಕೂಡ ಫೋಟೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ, ಬಟ್ ಒಂದು ಆರ್ಡರ್ ಕೂಡ ಸಿಗ್ಲಿಲ್ಲ. ಸಿಗುತ್ತೆ ಅನ್ನೋ ನಂಬಿಕೆಯಿಂದ ನಾವ್ ಯಾವತ್ತೇ ಆಗ್ಲಿ ಮುಂದೆ ಹೋಗ್ಬೇಕು ಅಷ್ಟೇ ನಾನು ಅನ್ಕೊಂಡಿರೋದು. ನಾನು ನಿಮ್ಗೂ ಕೂಡ ಹೇಳೋದಷ್ಟೇ, ನೀವೇನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಮಾಡಿ. ಏನೋ ಒಂದು ಆಗುತ್ತೆ. ಕಲ್ಲು ಎಷ್ಟು ಪೆಟ್ಟು ತಿನ್ನುತ್ತೋ ಅಷ್ಟು ಚೆನ್ನಾಗಿ ಅದ್ರ ರೂಪ ಅನ್ನೋದು ಉದ್ಭವ ಆಗುತ್ತಂತೆ. ಅದೇ ತರ ನಮ್ಮ ಒಂದು ಜೀವನದಲ್ಲಿ ನಾವು ಎಷ್ಟು ದುಃಖನ ಪೆಟ್ಟುಗಳು ತಿನ್ಕೊಂಡು ಹೋಗ್ತೀವೋ ಅಷ್ಟು ಚೆನ್ನಾಗಿ ನಮ್ ಜೀವನ ಬದಲಾಗುತ್ತೆ. ಖಂಡಿತವಾಗ್ಲೂ ಏನೋ ಒಂದ್ ಆಗುತ್ತೆ. ಈಗ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಾ ಇದ್ರಿ, ಎಲ್ಲ ರಾಘವೇಂದ್ರ ಸ್ವಾಮಿ ನೋಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನ್ ಯಾವಾಗ್ಲೂ ಅನ್ಕೊಳ್ಳೋದು ಅಷ್ಟೇ, ಲಾಭನೇ ಆಗ್ಲಿ ನಷ್ಟನೇ ಆಗ್ಲಿ ಇದೊಂದು ನನ್ಗೆ ಪಾಠ ಅಷ್ಟೇ ಗೈಸ್. ಸೊ ಇಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡೆ, ಶೇರ್ ಮಾಡ್ಕೊಂಡೆ. ಸೊ ಇನ್ನು ನಿಮ್ಗೆ ಬಿಸ್ನೆಸ್ ಐಡಿಯಾಸ್ ಬೇಕು ಅಥವಾ ಮನೆಯಲ್ಲೇ ಕುತ್ಕೊಂಡು ಯಾವ ತರ ವರ್ಕ್ ಮಾಡ್ಬೋದು ಅಂತ ಏನಾದ್ರು ಐಡಿಯಾಸ್ ಬೇಕು ಅಂದ್ರೆ ಕಮೆಂಟ್ ಹಾಕಿ. ಮೀಶೋದಿಂದ ಯಾವ ರೀತಿ ನಾವು ಅರ್ನ್ ಮಾಡಬಹುದು, ಆ ರೀತಿ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಇದಕ್ಕೆಲ್ಲ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈ ಒಂದು ಸ್ಯಾರಿ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಟ್ಬಿಟ್ರೆ ಅಥವಾ ನಾನು ಎಲ್ಲಿ ತಗೊಳ್ತೀನಿ ಅಂತ ಹೇಳ್ಬಿಟ್ರೆ ನನ್ನ ಒಂದು ಬಿಸ್ನೆಸ್ ಏನು ಪ್ರಾಬ್ಲಮ್ ಆಗಲ್ಲ ಗೈಸ್. ಯಾಕೆ ಅಂತಂದ್ರೆ ತುಂಬಾ ಜನಕ್ಕೆ ನಾನು ಕೂಡ ಕಮೆಂಟ್ ಮಾಡಿದೀನಿ. ತುಂಬಾ ಒಳ್ಳೊಳ್ಳೆ ಯೂಟ್ಯೂಬರ್ಸ್ ಇರ್ತಾರಲ್ವಾ, ಅವ್ರಿಗೆಲ್ಲ ನಾನು ಕೂಡ ಕಮೆಂಟ್ ಮಾಡಿದೀನಿ, ಎಲ್ಲಿಂದ ತರ್ತೀರಾ, ಎಲ್ಲಿಂದ ತರಿಸ್ತೀರಾ ಅಂತ ಹೇಳ್ಬಿಟ್ಟಾರೆ. ಒಂದು ಕಮೆಂಟ್ಗೂ ಕೂಡ ನನಗೆ ರಿಪ್ಲೈ ಬಂದಿಲ್ಲ. ಬಟ್ ಆದ್ರೆ ಒಬ್ರು ನನಗೆ ಅವರು ಬ್ಯಾಂಗಲ್ಸ್ ಎಲ್ಲ ಸೇಲ್ ಮಾಡ್ತಾರಂತ ಅವ್ರ ID ನಾನು ಮರ್ತೋಗ್ಬಿಟ್ಟಿದೀನಿ. ಅವ್ರು ನನಗೆ ಕಾಲ್ ಕೂಡ ಮಾಡಿದ್ರು ಪಾಪ. ಕಾಲ್ ಮಾಡಿ ಹೇಳಿದ್ರು, ಚಿಕ್ಕಪೇಟೆಲ್ಲ ತಗೊಂಡ್ಬನ್ನಿ ಸಿಸ್ಟರ್, ನಾನು ಬೇಕಾದ್ರೆ ನಿಮ್ಗೆ ಅಡ್ರೆಸ್ ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು.
ನನ್ಗೊಂಥರ ಶಾಕ್ ಆಯ್ತು. ಈಗ್ಲೂ ಕೂಡ ಇಂತ ಪಾಪ ಅವ್ರು 5 ವರ್ಷದಿಂದ ಮಾಡ್ತಾ ಇದಾರಂತೆ ಗೈಸ್ ಈ ಒಂದು ಬಿಸ್ನೆಸ್. ಅವ್ರಿಗೆ ಗೊತ್ತಿರೋದನ್ನ ನನಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು. ಅವಾಗ ನನ್ಗೆ ಅನ್ನಿಸ್ತು, ಒಬ್ಬರಿಗೆ ನಾವು ಮಾಡ್ತಾ ಇರೋ ಕೆಲ್ಸದ ಬಗ್ಗೆ ಶೇರ್ ಮಾಡ್ಬಿಟ್ರೆ ನಮ್ಮ ಒಂದು ವೃತ್ತಿನ ಅವ್ರು ಕಿತ್ಕೊಳಕ್ ಆಗಲ್ಲ. ನಮ್ ಟ್ಯಾಲೆಂಟ್ ನಮ್ಗೆ, ಅವ್ರ ಟ್ಯಾಲೆಂಟ್ ಅವ್ರಿಗೆ ಅಂತ ಹೇಳಿ. ಸೊ ಅದೊಂದು ರೀಸನ್ಗೆ ನಾನು ನಿಮ್ಮ ಹತ್ರ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ ಕೇಳಿ ಗೈಸ್, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಲ್ಲಿ ತಗೋಬರ್ತೀನಿ ಅಂತ ಅಡ್ರೆಸ್ ಏನಾದ್ರು ಬೇಕು ಅಂದ್ರೆ ನಾನು ಒಂದು ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿರ್ತೀನಿ, ಅಲ್ಲಿ ಮೆಸೇಜ್ ಮಾಡಿ. ಬೇಕಾದ್ರೆ ನಾನು ನಿಮ್ಗೆ ಶಾಪ್ ಅಡ್ರೆಸ್ ಕೂಡ ಕೊಡ್ತೀನಿ, ತೊಂದ್ರೆ ಏನಿಲ್ಲ. ಇಷ್ಟೇ ಗೈಸ್, ಇಷ್ಟೇ ಸ್ಯಾರಿ ಬಿಸ್ನೆಸ್ ಬಗ್ಗೆ. ಇನ್ನು ಏನಾದ್ರೂ ಜಾಸ್ತಿ ಬೇಕು ಇನ್ಫಾರ್ಮೇಶನ್ ಅಂದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡಿ. ರೀಸನಬಲ್ ರೇಟ್ ಅಲ್ಲೇ ನಾನು ನಿಮ್ಗೆ ಸೇಲ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನೀವು ವಾಟ್ಸ್ಆಪ್ ನಂಬರ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನಂತರ ಕೇಳ್ಬೋದು ಎಷ್ಟು ಸ್ಯಾರಿ ಅಂತ. ಎಲ್ಲ ಇನ್ನು ಪಿಕ್ ಕಳ್ಸಿದ್ರೆ ಸಾಕು, ನಾನು ನಿಮ್ಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ಯಾವ ಕಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಫುಲ್ ಎಲ್ಲಾನು ಮೆಸಿ ಆಗ್ಬಿಟ್ಟಿದೆ. ಅವಾಗ ಯಾರು ಬಂದಿದ್ರು ನೋಡಕ್ಕೆ ಅಂತ ತಗೊಂಡಿಲ್ಲ, ಬಟ್ ನೋಡ್ಬಿಟ್ಟು ಹೋದ್ರು, ತೊಂದ್ರೆ ಇಲ್ಲ. ಮೇ ಬಿ ಅವ್ರಿಗೆ ಇಷ್ಟ ಆದ್ರೆ ಇನ್ನೊಂದ್ಸಲ ಬರ್ತಾರಲ್ವಾ, ಅದರ. ಓಕೆ ಗೈಸ್, ಬೈ ಬೈ, ಟೇಕ್ ಕೇರ್.